ನಮಸ್ತೆ ಎಲ್ಲರೂ ಕರ್ನಾಟಕ ಜನತೆಗೆ. ಇನ್ನೊಂದು ನನ್ನ ವಿಡಿಯೋ ಆಲ್ರೆಡಿ ನಾನು 2 ವಿಡಿಯೋ ಮಾಡಿದ್ದೀನಿ. ರಮ್ಯಾ ಮೇಡಮ್ ಅವ್ರಿಗೆ ಮಾಡಿದ್ದೀನಿ. ಮತ್ತು ನಮ್ಮ ಕರ್ನಾಟಕ ಆ್ಯಕ್ಟರ್ಸ್ ಯಾರಿದ್ದಾರೆ, ದರ್ಶನ್ ಸರ್, ದೊಡ್ಡ ಶಿವಣ್ಣ, ಇನ್ನೂ ಸುದೀಪ್ ಸರ್, ತುಂಬ ಜನ ಆ್ಯಕ್ಟರ್ಸ್ಗಳಿದ್ದಾರೆ. ತುಂಬ ಜನ ಕಷ್ಟ ಬೀಳ್ತಿದ್ದಾರೆ. ಅವರ ಆ್ಯಕ್ಟಿಂಗ್ಗೆ ನಾವು ಮೆಚ್ಚಬೇಕು. ಇನ್ನೊಂದು ನಾನು ಮಾತಾಡ್ತೀನಿ, ರಮ್ಯಾ ಮೇಡಮ್ ಬಗ್ಗೆ ನಾನು ಇವಾಗ ಮಾತಾಡಿದೆ. ಅವರು ಅವಶ್ಯಕತೆ ಇಷ್ಟು ದಿವಸ ಅವರು ಇಂಡಸ್ಟ್ರಿಯಲ್ ಆ್ಯಕ್ಟಿಂಗ್ ಮಾಡ್ತಾ ಇರಲಿಲ್ಲ, ಏನಿಲ್ಲ. ಬಟ್ ಅವರು ಪಾರ್ಟ್ ಆಫ್ ಇಂಡಸ್ಟ್ರಿ, ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ಮೇಡಮ್ ನಿಮ್ಗೆ ಅವಶ್ಯಕತೆ ಇರಲಿಲ್ಲ, ಆದರೂ ನೀವು ಬಂದು ರೇಣುಕಾಸ್ವಾಮಿ ಬಗ್ಗೆ ಸ್ಟೇಟಸ್ ಹಾಕಿದ್ರಿ. ಅದು ನಿಮ್ಗೆ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್, ಆದರೂ ನೀವು ಮಾತಾಡಿದ್ರಿ. ಅವರು ದರ್ಶನ್ ಸರು ಒಂದು ಆ್ಯಕ್ಟರು, ಅವ್ರ ರೆಸ್ಪೆಕ್ಟ್ ಇದೆ. ಅಫ್ಕೋರ್ಸ್ ಅವ್ರಿಗೂ ಫ್ಯಾನ್ಸ್ ಫಾಲೋಯಿಂಗ್ ಇದೆ. ಅವ್ರು ಬಂದು ನಿಮ್ಗೆ ಕಮೆಂಟ್ ಮಾಡಿಲ್ಲ ಅಂದರೆ ಇನ್ನೇನು ಮೇಡಮ್ ಮಾಡ್ತಾರೆ. ಓಕೆ, ತಪ್ಪು ಕಮೆಂಟ್ ಮಾಡಿದ್ದಾರೆ, ಕ್ಷಮಿಸ್ಬಿಡಿ, ಓಕೆ ಒಪ್ಕೊತೀನಿ ನಾನು. ಇನ್ನೊಂದು ಪ್ರಥಮ್ ಇವಾಗ ಪ್ರಥಮ್ ಬಗ್ಗೆ ಮಾತಾಡೋಕ್ಕೆ ಬರ್ತೀನಿ. ಪ್ರಥಮ್, ನೀನು ಬಂದು ನಮ್ಮ ಡಿ ಬಾಸ್ಗೆ ಏನೋ ಕಾಲು ಎಳ್ಯಕ್ಕೆ, ಎಷ್ಟು ಕಾಲು ಎಳೆದೆ, ಎಷ್ಟು ಕಾಲು ಏನೋ ವಿಗ್ ಹಾಕ್ಕೊಳ್ತಾರೆ. ಅವ್ರ ಗಡ್ಡೆ ಮೀಸ ಬರಲ್ಲ. ಗಡ್ಡೆ ಮೀಸ ಬಂದಿಲ್ಲ ಅಂದರೆ ಏನು ಕಿತ್ಕೊಳಕ್ಕಾಗತ್ತಾ ನೀನು? ಒಂದು ಕೂದಲು ಕಿತ್ಕೊಳಕ್ಕಾಗತ್ತಾ ನೀನು? ಇಷ್ಟು ದಿವಸ ನೀನು ಡಿ ಬಾಸ್ ಬಗ್ಗೆ ಮಾತಾಡಿದೆ ಕಣೋ. ಸುಮ್ಮನೆ ಇದ್ವಿ ಸಹಿಸ್ಕೊಂಡು. ಆಯಿತು ಬಿಡು ಹೋಗಲಿ ಎಷ್ಟು ತಡ್ಕೊಂಡು, ಎಷ್ಟು ಸಹಿಸ್ಕೊಂಡು ನಾವು ಸುಮ್ಮನೆ ಇದ್ವಿ ಎಲ್ಲದಕ್ಕೂ. ಇವಾಗ ನೀನು ತುಂಬ ಮೀರಿಬಿಟ್ಟು ನಮ್ಮ BR ಅಂಬೇಡ್ಕರ್ ದೇವರು ಅವರು ನಮಗೆ. ನಾನು ಒಂದು ಮುಸ್ಲಿಂ ಹುಡುಗಿ ಕಣೋ, ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಇಷ್ಟು ದಿವಸ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೆ, ಇವತ್ತು ನಮ್ಮ BR ಅಂಬೇಡ್ಕರ್ ಸರ್ ಬಗ್ಗೆ ಮಾತಾಡ್ತೀಯಾ ನೀನು? ಅವ್ರ ಅಮ್ಮನ ನೀನು ಅವ್ರ ಬಗ್ಗೆ ಮಾತಾಡ್ತೀಯಾ? ಅವ್ರ ಅಮ್ಮನ ನಿನಗೆ ಅವ್ರು ಯಾರೋ ಲಾಂಗ್ ಎತ್ಕೊಂಡು ಬಂದು ಚಚ್ಚೋಕ್ಕೆ ಬಂದಿದ್ರು ಅಂತ ಹೋಗಿ ಕೇಸ್ ಕೊಟ್ಟೆ ಗೊತ್ತಾ ನೀನು? ಅವ್ರ ಅಮ್ಮನ ನಾನು ಅಲ್ಲಿದ್ದಿದ್ರೆ ನೀನು ಚುಚ್ಚೇ ಬಿಡ್ತಾ ಇದ್ದೆ ಕಣೋ ನಿನಗೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ನಿನಗೆ? ಏನೋ ನೀನು ಬಾಯಿದೆ ಅಂತ ಏನೇನೋ ಮಾತಾಡ್ತೀಯ ನೀನು. ಅವ್ರ ಅಮ್ಮನ ನೀನು ಸಿಕ್ಕಾಕ್ಕೊಳ್ಳೋ ನಿನಗೆ. ಅವ್ರ ಅಮ್ಮನ ನಾನು ಒಂದು ಹುಡುಗಿಯಾಗಿ ಹೇಳ್ತಾ ಇದ್ದೀನಿ, ಅವ್ರ ಅಮ್ಮನ ಎಲ್ಲರ ಮುಂದೆ ನಾನು ಚುಚ್ತೀನಿ ನಿನಗೆ. ಅದೇನು ಕೇಸ್ ಮಾಡ್ತೀಯ ಮಾಡೋ. ಇಷ್ಟು ದಿವಸ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದೆ, ಸಹಿಸ್ಕೊಂಡು ಇದ್ದೆ, ಅರ್ಥ ಆಯ್ತಾ? ಇವತ್ತು ನಮ್ಮ BR ಅಂಬೇಡ್ಕರ್ ದೇವ್ರ ಬಗ್ಗೆ ನೀನು ಮಾತಾಡ್ತೀಯಾ? ನೀನು ಮಾತಾಡೋ ಯೋಗ್ಯತೆ ಇದೆಯಾ ಕಣೋ ನಿನಗೆ? ಏನು ನೀನು ಬಾಯಿ ದೇವ್ರು ನಿನ್ಗೆ ಬಾಯಿ ಕೊಟ್ಟಿದೆ ಅಂತ ನೀನು ಶಾರ್ಟ ಮಾತಾಡ್ತೀಯಾ ನೀನು? ಸೂಳೆ ನನ್ನ ಮಗನೇ, ಇನ್ನೆಷ್ಟೋ ನಿನಗೆ ಸಹಿಸ್ಕೊಂಡಿರಬೇಕು. ನೋಡ್ಕೊಳ್ಳೋ ಪ್ರಥಮ್, ಈ ವಿಡಿಯೋ ನೀನು ನೋಡ್ತೀಯಾ ಇಲ್ಲ ನೋಡ್ದಿರೋ ಇದ್ದರೂ ಐ ಡೋಂಟ್ ಕೇರ್ ಕಣೋ ನೀನು. ಆಯಿತು, ನಾನು ಕರ್ನಾಟಕ ಪೊಲೀಸ್ ಜನತೆ ಅಧಿಕಾರಿಗಳ್ನ ನಾನು ಒಂದು ಮಾತು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇಷ್ಟು ದಿವಸ ದರ್ಶನ್ ಬಗ್ಗೆ ಅವನು ಒಂದು